ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಯೂಟೆಕ್ ಕನ್ನಡ ಚಾನಲ್. ವಾಟ್ಸಪ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇವಾಗ ಏನಿದ್ರು ವಾಟ್ಸಪ್ ಕಾಲ. ಅತ್ಯಂತ ಫೇಮಸ್ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲಿ ಇದು ಒಂದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ತನಕ ಎಲ್ಲರಿಗೂ ವಾಟ್ಸಪ್ ಬಗ್ಗೆ ಗೊತ್ತಿದೆ. ಹೀಗಾಗಿಯೇ ಅದಕ್ಕಿರುವ ವ್ಯಾಲ್ಯೂವನ್ನು ಅಂದರೆ ಡಿಮ್ಯಾಂಡನ್ನು ಅರಿತುಕೊಂಡಿರುವ ವಾಟ್ಸಪ್ ತನ್ನ ಬಳಕೆದಾರರನ್ನು ಇನ್ನಷ್ಟು ತನ್ನತ್ತ ಸೆಳೆಯಲು ಹೊಸ ಫೀಚರನ್ನು ಬಿಡುಗಡೆ ಮಾಡ್ತಾ ಇದೆ. ಹಾಗಿದ್ರೆ ಏನದು ಹೊಸ ಫೀಚರ್? ಅದರಿಂದ ನಮಗೇನು ಲಾಭ? ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ವಾಟ್ಸಪ್ ಕಾಲಕ್ಕೆ ತಕ್ಕಂತೆ ವಾಟ್ಸಪ್ ತನ್ನ ಹೊಸ ಫೀಚರ್ಗಳಿಂದ ತನ್ನ ಬಳಕೆದಾರನ ಹೆಚ್ಚಿಗೆ ಮಾಡ್ತಾನೇ ಇದೆ. ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಟೈಪಿಂಗ್ ಜೊತೆಗೆ ವಾಯ್ಸ್ ಮೆಸೇಜನ್ನು ಕೂಡ ಕಳಿಸ್ಬೋದು. ಸೊ ಇದು ನಿಮಗೂ ಗೊತ್ತಿರೋ ವಿಚಾರ. ಆದರೆ ತುಂಬ ಜನ ತಾವು ಬ್ಯುಸಿ ಇರೋ ಟೈಮಲ್ಲಿ ಅಥವಾ ಟೈಪ್ ಮಾಡಿ ಮೆಸೇಜ್ ಕಳಿಸೋಕ್ಕೆ ಆಗದಿರೋ ಟೈಮಲ್ಲಿ ವಾಯ್ಸ್ ಮೆಸೇಜನ್ನು ಕಳಿಸ್ತಾರೆ. ಬಟ್ ಇದರಲ್ಲೂ ಒಂದು ಸಮಸ್ಯೆ ಇದೆ. ಅಂದರೆ ನೀವು ನಿಮ್ಮ ಫ್ರೆಂಡ್ಗೆ ದೊಡ್ಡ ಮೆಸೇಜನ್ನು ಟೈಪ್ ಮಾಡಿ ಕಳಿಸೋ ಬದಲು ವಾಯ್ಸ್ ಮೆಸೇಜನ್ನು ಹಾಕ್ತೀರ. ಬಟ್ ನೀವು ಮೆಸೇಜ್ ಕಳಿಸಿರೋ ವ್ಯಕ್ತಿ ಯಾವುದೋ ಮೀಟಿಂಗ್ನಲ್ಲಿರ್ತಾರೆ, ಅಥವಾ ಸಿನಿಮಾ ನೋಡ್ತಾ ಇರ್ಬೋದು, ಅಥವಾ ಇನ್ಯಾವುದೋ ಕಡೆ ಬ್ಯುಸಿ ಇರ್ತಾರೆ. ಬಟ್ ಆ ಟೈಮಲ್ಲಿ ನೀವು ಕಳಿಸಿರೋ ವಾಯ್ಸ್ ಮೆಸೇಜ್ನ ಅವ್ರಿಗೆ ಕೇಳೋಕ್ಕಾಗಲ್ಲ. ನೀವು ಯಾವುದೋ ಎಮರ್ಜೆನ್ಸಿಗೋಸ್ಕರ ಮೆಸೇಜ್ ಹಾಕಿದರೂ ಅದನ್ನು ಕೇಳೋಕೆ ಆಗದ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಕೆಲವು ಟೈಮಲ್ಲಿ ಹೊರಗಡೆ ಯಾರ್ದೋ ಜೊತೆ ಇದ್ದಾಗ ಟೈಪ್ ಮಾಡಿ ಮೆಸೇಜ್ ಕಳಿಸೋಕ್ಕೆ ಟೈಮ್ ಇರಲ್ಲ. ಇನ್ನೂ ಕೆಲವರಿಗೆ ಬಂದಿರೋ ಮೆಸೇಜ್ನ ಕೇಳಿಸ್ಕೊಳ್ಳೋಕ್ಕೆ ಅವಕಾಶ ಇರಲ್ಲ. ಅದಕ್ಕಾಗಿ ವಾಟ್ಸಪ್ ಇಂಥವರಿಗಾಗಿಯೇ ಹೊಸ ಫ್ಯೂಚರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ವಾಟ್ಸಪ್ನಲ್ಲಿ ನೀವು ಕಳಿಸಿರೋ ವಾಯ್ಸ್ ಮೆಸೇಜನ್ನು ಟೆಕ್ಸ್ಟ್ ರೂಪದಲ್ಲಿ ಅದು ಪರಿವರ್ತನೆ ಮಾಡುತ್ತೆ. ಅಂದರೆ ನೀವೇ ನಿಮ್ಮ ಫ್ರೆಂಡ್ಗೆ ವಾಯ್ಸ್ ಮೆಸೇಜ್ ಕಳಿಸ್ತೀರಾ, ಅದನ್ನು ಅದು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡಿ ಕಳಿಸುತ್ತೆ. ಅದು 1 ಸೆಕೆಂಡ್ಗಿಂತ ಕಡಿಮೆ ಟೈಮಲ್ಲಿ. ಇವಾಗ ಈ ಹೊಸ ಫ್ಯೂಚರ್ ಟೋಟಲ್ ಆಗಿ 4 ಭಾಷೆಗಳಲ್ಲಿ ಅವೈಲಬಲ್ ಇದೆ: ಇಂಗ್ಲೀಷ್, ಫ್ರೆಂಚ್, ಪೋರ್ಚುಗೀಸ್ ಆ್ಯಂಡ್ ರಷ್ಯನ್. ಈ ಫ್ಯೂಚರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ, ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಈ 4 ಭಾಷೆಗಳಲ್ಲಿ ಅವೈಲಬಲ್ ಇದೆ. ಮುಂದೆ ಇನ್ನೂ ಬೇರೆ ಬೇರೆ ಭಾಷೆಗಳಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ವಾಟ್ಸಪ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.